ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ಹಬ್ಬವನ್ನ ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಚಿನ್ನವನ್ನ ಖರೀದಿಸುವುದಾದ್ರೆ ಶುಭ ಮುಹೂರ್ತ ಯಾವುದು, ಚಿನ್ನ ಬೆಳ್ಳಿಯ ಹೊರತಾಗಿ ಬೇರೆ ಏನೆಲ್ಲ ಖರೀದಿಯನ್ನ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನವನ್ನ ಅಕ್ಷಯ ತೃತೀಯ ದಿನ ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡಲಾಗುತ್ತೆ. ಅಕ್ಷಯ ತೃತೀಯ ಅನ್ನುವಂಥದ್ದು, ಅಕ್ಷಯ ಅಂದ್ರೆ ಯಾವಾಗ್ಲೂ ಇರುವಂತದ್ದು, ಹಾಗೆ ತೃತೀಯ ಅಂದ್ರೆ ಮೂರರಷ್ಟು ಆಗುವಂತದ್ದು ಅಂತ ಹೇಳಿ ನೀವು ಅಕ್ಷಯ ತೃತೀಯ ಹೆಸರಿನಲ್ಲಿಯೇ ಗಮನಿಸಬಹುದಾದಂತಹ ವಿಚಾರ ಆಗಿದೆ. 2026 19ನೇ ತಾರೀಕು ಭಾನುವಾರದಂದು ಅಕ್ಷಯ ತೃತೀಯವನ್ನ ಆಚರಣೆ ಮಾಡಲಾಗುತ್ತೆ. ಇನ್ನು ತಿಥಿಯ ಆರಂಭ ಯಾವಾಗ ಅಂತ ಹೇಳಿದ್ರೆ ಬೆಳಿಗ್ಗೆ 10:49ರಿಂದ 2026 20ನೇ ತಾರೀಕು ಸೋಮವಾರ ಬೆಳಿಗ್ಗೆ 7:27ರವರೆಗೆ ಅಕ್ಷಯ ತೃತೀಯವನ್ನ ಆಚರಣೆ ಮಾಡಲಿಕ್ಕೆ ಶುಭ ದಿನ ಅಂತ ಹೇಳಬಹುದು. ಬೇರೆ ಯಾವುದೇ ಹಬ್ಬ ಆಚರಣೆ ಮಾಡೋದಾದ್ರೂ ಸಹ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನ ಹೆಚ್ಚಾಗಿ ಮಾಡಲಾಗುತ್ತೆ. ಆದ್ರೆ ಅಕ್ಷಯ ತೃತೀಯ ದಿನ ಸಂಪೂರ್ಣ ದಿನವನ್ನೇ ಪರಿಗಣಿಸಲಾಗುತ್ತೆ ಶುಭ ದಿನ ಅಂತ ಹೇಳಿ. ಇನ್ನು ಪೂಜಾ ಮುಹೂರ್ತವನ್ನ ನಾವು ನೋಡೋದಾದ್ರೆ ಶುಭದಲ್ಲಿ ಅತಿ ಶುಭ ಮುಹೂರ್ತ ಯಾವುದು ಅಂತ ಹೇಳಿದ್ರೆ ಬೆಳಿಗ್ಗೆ 10:49ರಿಂದ ಮಧ್ಯಾಹ್ನ 12:20ರವರೆಗೆ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಹಾಗೇನೆ ಪೂಜೆ ಮಾಡ್ಲಿಕ್ಕೆ ಅತಿ ಶುಭ ಮುಹೂರ್ತ ಅಂತ ಹೇಳ್ಬಹುದು. ಈ ಸಂದರ್ಭ ಮಿಸ್ ಆದ್ರೂ ಕೂಡ ನೀವು ಬೇಜಾರು ಮಾಡ್ಕೊಳ್ಳುವಂತಹ ಅಗತ್ಯ ಇಲ್ಲ. ಪೂರ್ತಿ ದಿನ ಶುಭವಾಗಿರೋದ್ರಿಂದ ಬೇರೆ ಸಂದರ್ಭದಲ್ಲೂ ಕೂಡ ನೀವು ಮಾಡಬಹುದು ಪೂಜೆಯನ್ನ. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋದು ನೀವು ಗಮನಿಸಿರಬಹುದು. ಆದ್ರೆ ಚಿನ್ನ ಬೆಳ್ಳಿಯನ್ನ ಮಾತ್ರ ಖರೀದಿಸಬೇಕು ಅಂತ ಇಲ್ಲ. ಮನೆಗೆ ಬೇಕಾಗಿರುವಂತಹ ಅಡಿಗೆ ಪದಾರ್ಥಗಳಾಗಿರಬಹುದು ಅಥವಾ ಪೂಜೆಗೆ ಬೇಕಾಗಿರುವಂತಹ ಕವಡೆ, ಶಂಖ ಆಗಿರಬಹುದು, ಹಾಗೇನೆ ಮನೆಗೆ ಉಪಯುಕ್ತವಾಗಿರುವಂತಹ ಯಾವುದೇ ಆಹಾರ ಪದಾರ್ಥಗಳು, ಬಳಕೆಯ ಪದಾರ್ಥಗಳನ್ನ ನೀವು ಆ ದಿನ ಖರೀದಿ ಮಾಡಬಹುದು. ಅಕ್ಷಯ ತೃತೀಯ ದಿನ ನೀವು ಖರೀದಿಯನ್ನ ಮಾಡಿದ್ರೆ ಶುಭ ದಿನ, ಹಾಗೆ ಅದು ಸದಾ ಕಾಲಕ್ಕೂ ನಿಮ್ಮ ಮನೆಯಲ್ಲಿ ಅಕ್ಷಯವಾಗಿರುತ್ತೆ, ಹಾಗೇನೆ ಮೂರರಷ್ಟು ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆಯಲ್ಲಿರುವಂತಹ ಪದ. ಹೊಸ ಉಡುಗೆ ತೊಡುಗೆಗಳು, ಅಕ್ಕಿ, ಬೇಳೆಕಾಳು, ತೆಂಗಿನ ಮರ, ತುಳಸಿಯ ಗಿಡ, ಹೂವಿನ ಗಿಡಗಳು, ಹಾಗೆ ಮಣ್ಣಿನ ಪಾತ್ರೆಗಳು, ಅಗತ್ಯವಿರುವಂತಹ ಮಣ್ಣಿನ ದೀಪಗಳು, ಹತ್ತಿ, ಕವಡೆ, ಪೂಜೆಗೆ ಬೇಕಾಗಿರುವಂತಹ ಶಂಖ, ಚಿನ್ನ, ಬೆಳ್ಳಿ, ಹಿಂದಿನ ಕಾಲದಲ್ಲಿ ಮಣ್ಣಿನ ಬಳೆಗಳನ್ನ ಕೂಡ ಖರೀದಿ ಮಾಡ್ತಿದ್ರಂತೆ. ಇದನ್ನೆಲ್ಲ ಕೂಡ ಶುಭ ಅಂತ ಪರಿಗಣನೆ ಮಾಡಲಾಗುತ್ತೆ. ಇನ್ನು ಏನೆಲ್ಲ ಖರೀದಿ ಮಾಡೋದಿಲ್ಲ ಅಂತ ಹೇಳೋದಾದ್ರೆ ಹೆಚ್ಚಾಗಿ ಕಬ್ಬಿಣದ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು, ಹಾಗೆ ಚರ್ಮದ ವಸ್ತುಗಳಾಗಿರ್ಬಹುದು, ಚರ್ಮದ ಚಪ್ಪಲಿ, ಈ ರೀತಿಯ ವಸ್ತುಗಳನ್ನ ಹೆಚ್ಚಾಗಿ ಖರೀದಿ ಮಾಡೋದಿಲ್ಲ. ಇನ್ನು ಅಕ್ಷಯ ತೃತೀಯ ಹಬ್ಬವನ್ನ ಯಾಕೆ ಆಚರಣೆ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ ಪುರಾಣದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ಉಲ್ಲೇಖ ಇದೆ. ಅನ್ನಪೂರ್ಣೇಶ್ವರಿ ತಾಯಿ ಹುಟ್ಟಿದಂತಹ ದಿನ ಅನ್ನೋ ಕಾರಣಕ್ಕೋಸ್ಕರ ಅಕ್ಷಯ ತೃತೀಯವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೇನೆ ಅಕ್ಕಿಯನ್ನ ಇಟ್ಟು ಪೂಜೆ ಮಾಡಲಾಗುತ್ತೆ. ಇನ್ನು ಕೆಲವರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಗುತ್ತೆ ಅಂತ ಕೂಡ ಉಲ್ಲೇಖ ಇದೆ. ಆದರೆ ಈ ದಿನ ದಾನ ಧರ್ಮವನ್ನ ಮಾಡೋದ್ರಿಂದ ನಮಗೆ ಸಿಗುವಂತಹ ಪುಣ್ಯ ಏನಿದೆ ಅದು ಮೂರರಷ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಕ್ಷಯ ತೃತೀಯ ಆಚರಣೆಗೆ ಒಂದೊಂದು ಕಡೆ ಒಂದೊಂದು ನಂಬಿಕೆ ಇದೆ. ವೇದವ್ಯಾಸರು ಮಹಾಭಾರತವನ್ನ ಸಂಪೂರ್ಣವಾಗಿ ಹೇಳಿದ ದಿನ, ಗಣಪತಿ ಮಹಾಭಾರತವನ್ನ ಬರೆದ ದಿನ ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ಇನ್ನು ಗಂಗಾ ಮಾತೆಯು ಭೂಮಿಗೆ ಬಂದಂತಹ ದಿನ ಅಂತ ಕೆಲವು ಕಡೆ ಹೇಳಲಾಗುತ್ತೆ. ಕೃಷ್ಣನ ಅವತಾರವಾಗಿರುವಂತಹ ಪರಶುರಾಮ ಅವತಾರ ಜನಿಸಿದ ದಿನ ಅಂತ ಸಹ ಹೇಳಲಾಗುತ್ತೆ. ಕಡು ಬಡವನಾಗಿರುವಂತಹ ಕೃಷ್ಣನ ಸ್ನೇಹಿತನಾದ ಕುಚೇಲನು ಕುಬೇರನಾದಂತಹ ದಿನ ಅಂತ ಕೂಡ ಹೇಳಲಾಗುತ್ತೆ. ಲಕ್ಷ್ಮೀ ದೇವಿಯು ತನ್ನ ಖಜಾನೆಯ ಆಡಳಿತವನ್ನ ಕುಬೇರನಿಗೆ ನೀಡಿದಂತಹ ದಿನ ಅಂತ ಸಹ ಹೇಳಲಾಗುತ್ತೆ. ಸತ್ಯಯುಗ ಅಂತ್ಯ ಆಗಿ ತ್ರೇತಾಯುಗ ಪ್ರಾರಂಭವಾದಂತಹ ದಿನ, ಹಾಗೇನೆ ಮಹಾಭಾರತದ ನಡೆಯುವಂತಹ ಸಂದರ್ಭದಲ್ಲಿ ಪಾಂಡವರಿಗೆ ಊಟದ ಕೊರತೆ ಆಗಬಾರದು ಅಂತ ಹೇಳಿ ಸೂರ್ಯದೇವನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ನೀಡಿದಂತಹ ದಿನ ಅಂತ ಕೂಡ ಪುರಾಣದಲ್ಲಿ ಉಲ್ಲೇಖ ಇದೆ. ಒಟ್ಟಾರೆಯಾಗಿ ನೋಡುವುದಾದರೆ ಈ ದಿನವನ್ನ ಶುಭ ದಿನ ಅಂತ ಪರಿಗಣಿಸಲಾಗುತ್ತೆ. ನಾವು ಖರೀದಿ ಮಾಡಿರುವಂತಹ ಸಾಮಗ್ರಿಗಳಾಗಿರ್ಬಹುದು, ಹಾಗೇನೆ ನಾವು ಮಾಡಿರುವಂತಹ ದಾನದ ಪುಣ್ಯ ಆಗಿರಬಹುದು, ಅಥವಾ ಇನ್ನೇನಾದ್ರೂ ನಾವು ಪಾಪ ಕರ್ಮಗಳನ್ನ ಮಾಡಿದ್ರೆ ಎಲ್ಲದೂ ಕೂಡ ಈ ದಿನ
ಅಕ್ಷಯವಾಗುತ್ತೆ, ಹಾಗೇನೆ 3ರಷ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಆದಷ್ಟು ದಾನ ಧರ್ಮಗಳನ್ನ ಮಾಡಿ, ಹಾಗೆ ಮನೆಗೆ ಉಪಯುಕ್ತವಾಗಿರುವಂತಹ ವಸ್ತುಗಳ ಖರೀದಿಯನ್ನ ಮಾಡಿ. ಈ ದಿನ ಕುಬೇರ ಹಾಗೆ ಲಕ್ಷ್ಮಿಯನ್ನ ಕೂಡ ಈಶಾನ್ಯ ಮೂಲೆಯಲ್ಲಿಟ್ಟು ಪೂಜೆ ಮಾಡಲಾಗುತ್ತೆ. ಇನ್ನು ವೈಜ್ಞಾನಿಕವಾಗಿ ನೋಡೋದಾದ್ರೆ ಸೂರ್ಯ ಹಾಗೂ ಚಂದ್ರರು ಈ ದಿನ ಉನ್ನತ ಸ್ಥಾನದಲ್ಲಿರೋದ್ರಿಂದ ಅತಿ ಹೆಚ್ಚು ಸಕಾರಾತ್ಮಕ ಶಕ್ತಿ ಹೊರಹೊಮ್ಮುತ್ತೆ ಅಂತ ಹೇಳಲಾಗುತ್ತೆ. ಅಕ್ಷಯ ತೃತೀಯ ಶುಭ ದಿನ ಆಗಿರೋದ್ರಿಂದ ಈ ದಿನ ಮದುವೆ ಆಗಿರಬಹುದು, ಮದುವೆಯ ಮಾತುಕತೆ ಆಗಿರಬಹುದು, ಮನೆ ಕಟ್ಟುವಂಥದ್ದು, ಚಿನ್ನ ಖರೀದಿ, ಆಸ್ತಿಯನ್ನ ಖರೀದಿ ಮಾಡುವಂಥದ್ದು, ಹೀಗೆ ಯಾವುದೇ ರೀತಿಯ ಶುಭ ಕಾರ್ಯದ ಆರಂಭವನ್ನ ಕೂಡ ನೀವು ಮಾಡಬಹುದು. ಈ ಅಕ್ಷಯ ತೃತೀಯ ಎಲ್ರಿಗೂ ಒಳ್ಳೆಯದಾಗ್ಲಿ, ಹಾಗೆಯೇ ಎಲ್ಲರೂ ಅವಶ್ಯಕತೆ ಇರುವಂತಹ ವಸ್ತುಗಳ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದು, ಲೈಕ್ ಮಾಡೋದು, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.